Okay, good morning, guys. Uh, yes. ಶಿಬಿನ್ ಇದ್ದೀರಪ್ಪ? ಅಟೆಂಡ್ ಮಾಡಿದ್ರ ನೆನ್ನೆ? ಸ್ವಲ್ಪ ಜೋರಾಗಿ ಮಾತಾಡಿ. ನಿನ್ನೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಾ? ಇಲ್ಲ ಯಾಕೆ? ನೆಟ್ವರ್ಕ್ ಇಶ್ಯೂ. ಗೊತ್ತಿಲ್ಲ ನಿನ್ಗೆ. ಒಂದ್ಸಲ ಮಾಕ್ ಇಂಟರ್ವ್ಯೂ ಕಳ್ಕೊಂಡ್ರೆ ಮತ್ತೆ ಹಿಂಗೋ. Okay, can we start? Can I tell now? Please make a note of the exam dates. ಆಯ್ತು.
ಶಿಬಿನ್ ಶಿಬಿನ್ ಎಸ್ ಮ್ಯಾಮ್. ನೀವು ಬರ್ತೀರಾ ಅಲ್ವಾ ಎಕ್ಸಾಮ್ಗೆ ಇಲ್ಲೇನೆ ಸೆಂಟರ್ಗೆನೆ? ಹೌದಾ ಮ್ಯಾಮ್, SAT ಎಕ್ಸಾಮ್ ಅಟೆಂಡ್ ಮಾಡಿ. ಬರೀ ಅದೊಂದಕ್ಕೆನಾ? ಹಾ ಯಾ, ಟ್ಯಾಲಿಗೆ ಝೋಹೋಗೆ ಅದೆಲ್ಲ ಆನ್ಲೈನ್ ಅಟೆಂಡ್ ಮಾಡಿ. ಆಲ್ರೆಡಿ ಹೇಳಿದೀನಿ ನಿಮ್ಗೆ ಅದೇ ಕಷ್ಟ ma'am ಆಗುತ್ತೆ ಇಲ್ಲಿ. ಅಂತ. ಅದೇ ಸ್ವಲ್ಪ ಸಿಚುವೇಶನ್ ಹಂಗಿದೆ ಅದಕ್ಕೆ. ಹೌದು, ಬಟ್ ಆದ್ರೆ ಏನಾದ್ರು ಮ್ಯಾನೇಜ್ ಮಾಡ್ಕೊಂಡು ಥರ್ಸ್ಡೇ ಫ್ರೈಡೆ ಬನ್ನಿ. ಯಾಕಂತಂದ್ರೆ ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡಿದ್ರೆ ನಿಮ್ ಕೋರ್ಸೇ ವೇಸ್ಟ್ ಆಗುತ್ತೆ. Okay. I'm telling frankly for you. I know the situation because ನೀವು ಏನಾದ್ರೂ sometimes ಕಷ್ಟ ಆದ್ರೆ you can't handle that. So that's why if you are there in physically means we can guide you. Yeah. ಏನ್ ಮಾಡ್ತೀರಾ? I will let you know. Okay, fine. So ಏನ್ರ ಕತೆ ನಿಮ್ದು?
ಡೇಟ್ಸ್ ಕೊಡ್ಲಾ? Okay, you can make a note, guys. ನಿಮ್ದು ಏಪ್ರಿಲ್ ಬ್ಯಾಚ್ ಅಲ್ವಾ? ಓಕೆ, ನಿಮ್ಗೆ SAP ಎಕ್ಸಾಮ್, ಓಕೆ, ಸರ್ಟಿಫಿಕೇಟ್ ಎಕ್ಸಾಮ್ ನಿಮ್ಗೆ ಯಾವತ್ತಿರುತ್ತೆ ಅಂತಂದ್ರೆ ಹೇಳಪ್ಪ. ಸಾಟರ್ಡೆ ಓಕೆ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದನ್ನೇ ಮಾಡಿ. ಓಕೆ, ಫೈನ್. ಓಕೆ, SAP ಬಂದ್ಬಿಟ್ಟು ಡಿಸೆಂಬರ್ 1 ಇರುತ್ತೆ ಸರ್ಟಿಫಿಕೇಶನ್ ಎಕ್ಸಾಮ್. ಡಿಸೆಂಬರ್ 1 ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಬಂದ್ಬಿಟ್ಟು 10 to 11 o'clock. SAP ಎಕ್ಸಾಮು ಡಿಸೆಂಬರ್ 1 ಇರುತ್ತೆ. ಸರ್ಟಿಫಿಕೇಶನ್. ಓಕೆ, ಸೊ ಪ್ರಾಕ್ಟಿಕಲ್ ಎಕ್ಸಾಮು 10 to 11 o'clock ತನಕ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಡಿಸೆಂಬರ್ 1 SAP ಎಕ್ಸಾಮು. ಪ್ರಾಕ್ಟಿಕಲ್ ಎಕ್ಸಾಮ್ ಬಂದ್ಬಿಟ್ಟು ನಿಮ್ಗೆ 10 to 11 o'clock ಇರುತ್ತೆ. ಪ್ರಾಕ್ಟಿಕಲ್ ಕೇಸ್ ಸ್ಟಡಿ 11 and theory exam 3:30 to 4:30. ಮಾಮೂಲಿ ಟಿಕೆಟ್ MCQ 3:30 to 4:30. Okay, ಬರ್ಕೊಂಡ್ರಾ ಶಿಬಿನ್? Yes, ma'am. Okay, next we will be having a Zoho MCQ theory exam. Zoho exam. ನಾನು ಇವಾಗ ಹೇಳೋದೆಲ್ಲ ಸರ್ಟಿಫಿಕೇಶನ್. ಫಸ್ಟ್ ಸರ್ಟಿಫಿಕೇಶನ್ ಹೇಳ್ತೀನಿ, ನೆಕ್ಸ್ಟ್ 3rd ಲೆವೆಲ್ ಹೇಳ್ತೀನಿ. ಓಕೆ, ಸೊ Zoho ಎಕ್ಸಾಮ್ ನಿಮ್ಗೆ ಯಾವತ್ತಿರುತ್ತೆ ಅಂದ್ರೆ 27th November 27th ಇರುತ್ತೆ. ಸೊ 12:30 PM ಗೆ ಸ್ಟಾರ್ಟ್ ಆಗುತ್ತೆ. 12:30 PM ಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಟ್ಯಾಲಿ ಎಕ್ಸಾಮ್ ಇರುತ್ತೆ. ಟ್ಯಾಲಿ ಸರ್ಟಿಫಿಕೇಶನ್ ಎಕ್ಸಾಮು 28 November 28 ಇರುತ್ತೆ. ನಿಮ್ಗೆ 10 AM ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ನೀವು ಪರವಾಗಿಲ್ವಲ್ವೆಲ್ರು ನೀವು? ಆಯ್ತಾ? ಹೌದು, 28. ಓಕೆ, ನೆಕ್ಸ್ಟ್ 10 o'clock AM. ಓಕೆ, ಮತ್ತೆ ನಿಮ್ಗೆ ಲೆವೆಲ್ 3 ಎಕ್ಸಾಮು ಆಫ್ ಆಲ್ BASP ಕೋರ್ಸ್ ಸಿಲೆಬಸ್. ಓಕೆ, 4th December ಇರುತ್ತೆ. ಲೆವೆಲ್ 3 ಎಕ್ಸಾಮು 4th December ಇರುತ್ತೆ. ಸೊ 4th December 10 AM ಸ್ಟಾರ್ಟ್ ಆಗುತ್ತೆ. ಆಯ್ತಾ? 10
ಟೆನ್ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಎನಿ ಡೌಟ್ಸ್ ಫಾರ್ ಎನಿವನ್? ಅಂಡರ್ಸ್ಟುಡ್? ಓಕೆ ಫೈನ್. ಸೊ ಇವಾಗ ಲಾಸ್ಟ್ ಕ್ಲಾಸ್ ಯಾವ್ದು ಮಾಡಿದ ಟಾಪಿಕ್ ನಾವು? ಡನ್ನಿಂಗ್ ಲೆಟರ್ದು ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಲೆಟ್ ಮಿ ಕಂಪ್ಲೀಟ್ ದಟ್. ಸೊ somebody can share your screen. ಏನಪ್ಪಾ ಶಿಬಿನ್? ಅದು 14th ವಿಡಿಯೋ ಅಪ್ಲೋಡ್ ಮಾಡಿದಿರಲ್ಲ, ಹಾ, ಅದು ನೀವು ಆಕ್ಚುಲಿ ಅಪ್ಲೋಡ್ ಮಾಡಿದ 13th. ಅಪ್ಲೋಡ್ ಮಾಡಿದ್ದು 13th ಎಲ್ಲಾ ಡೇಸ್ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಮ್ಗೆ ಸಪ್ರೇಟ್ ಆಗಿ ಬೇರೆ ಮೇಂಟೈನ್ ಮಾಡ್ಬೇಕು. ಸೊ ಅದಕ್ಕೆ ಎಲ್ಲಾ ವಿಡಿಯೋಸ್ ಆ ದಿನನೇ ಅಪ್ಲೋಡ್ ಮಾಡ್ತಾ ಇದೀವಿ. ಚೆಕ್ ಮಾಡಿ ಒಂದ್ಸಲ. ಚೆಕ್ ಮಾಡಿದೀನಿ. ಅದು ಹಾ, 13th 14 ಅಂತ ಅದೇ, ಮತ್ತೆ 2 ವಿಡಿಯೋ ಇದೆ ಅದು. 2 ವಿಡಿಯೋ ಒಂದೇ ದಿನದ ಇದೆಯಾ? ಹೌದ್ ಮ್ಯಾಮ್. ಐ ಥಿಂಕ್ 14 ನಾವು ತಗೊಳ್ಳಿಲ್ಲ ಅಲ್ಲ ಕ್ಲಾಸ್. 14th ಅದೇ ಮ್ಯಾಮ್, ಫ್ರೈಡೆ ಕ್ಲಾಸ್ ಇತ್ತು. ಫ್ರೈಡೆ ಕ್ಲಾಸ್ ತಗೊಂಡಿಲ್ಲ ಅನ್ಸುತ್ತೆ. ತಗೊಂಡ ಶಿಬಿನ್ ತಗೊಂಡ? ಓಕೆ, ಐ ಚೆಕ್ ದಟ್. ಓಕೆ ಓಕೆ. ಓಕೆ, ನನ್ಗೊಂದ್ಸಲ ವಾಟ್ಸಪ್ ಮಾಡಿ ಆಮೇಲೆ, ಆಯ್ತಾ? ರಿಮೈಂಡ್ ಮಾಡಿ. ಓಕೆ, ಯಾರಾದ್ರೂ ಸ್ಕ್ರೀನ್ ಶೇರ್ ಮಾಡಿ. ಸೊ ಟಿಲ್ ಲಾಸ್ಟ್ ಕ್ಲಾಸ್ ಎಲ್ಲಿ ತನಕ ಆಗಿತ್ತು? ರೇಸ್ ಸೇಲ್ಸ್ ಇನ್ವಾಯ್ಸ್ ಆಗಿತ್ತಾ?
ಎಲ್ಲಿ ಅಕ್ಕ ನೀವು ಸ್ಕ್ರೀನ್ ಶೇರ್ ಮಾಡಿಲ್ಲ? ಇದು ಟೀ ಕೋಡ್ಸ್ ಬರ್ಕೊಬಿಡ್ತೀರಾ? ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಆಮೇಲೆ ನಾನು ಈ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ರೇಸ್ ದ ಸೇಲ್ಸ್ ಇನ್ವಾಯ್ಸ್ ಆಗಿದೆ ಅಲ್ವಾ? ಓಕೆ, ನೆಕ್ಸ್ಟ್ ವಿಲ್ ಬಿ ರನ್ ದ ಡನ್ನಿಂಗ್ ಲೆಟರ್. ಯು ಕ್ಯಾನ್ ಮೇಕ್ ಅ ನೋಟ್. Run the Dunning letter F150. F150. Idiots ಬೈದ್ಬಿಡೋಣ ಅನ್ಸುತ್ತೆ, ಏನ್ ಮಾಡೋದು. ಸೇಲ್ಸ್ ಇನ್ವಾಯ್ಸ್ ಆಗಿದೆ ಅಲ್ಲ ನಿಮ್ದು? ಓಕೆ ಓಕೆ, ಸ್ಕ್ರೀನ್ ಶೇರ್ ಮಾಡಿ. F150. ಆಯ್ತಾ? ರನ್ ಆನ್ ಅಲ್ಲಿ ಯು ಕ್ಯಾನ್ ಮೆನ್ಷನ್ ದ ಡೇಟ್, ಲೈಕ್ ಟುಡೇಸ್ ಡೇಟ್. ಇವತ್ತದೇ ಹಾಕಿ, ಇಲ್ಲಾಂದ್ರೆ ಅಲ್ಲೇ ಬಂತಲ್ಲ ಅದನ್ನೇ ಹಾಕಿ ಬಟನ್. Okay, you can identification any codes, any 4 digits code. Any code. Done 1, done 2 ಅಂತಂದ್ರೆ ಏನಾದ್ರು ಹಾಕಿ. ಆಯ್ತಾ? ಸೊ ನೆಕ್ಸ್ಟ್ ಪ್ಯಾರಾಮೀಟರ್ಸ್ ಕ್ಲಿಕ್ ಮಾಡಿ. ಬರ್ಕೊಂತ ಇದೀರಾ ಎಲ್ಲ? ಓಕೆ, ಅಲ್ಲಿ ಡೇಟ್ ಸೇಮ್ ಡೇಟ್. ಸೇಮ್ ಡೇಟ್. ಡಾಕ್ಯುಮೆಂಟ್ ಪೋಸ್ಟೆಡ್ ಅಪ್ ಟು ಯಾವ ದಿನ ಪೋಸ್ಟ್ ಮಾಡ್ತೀರಾ ಅದೇ ಸೇಮ್ ಡೇಟ್ ನ ನೀವು ಮೆನ್ಷನ್ ಮಾಡ್ತೀರಾ. ಕಂಪನಿ ಕೋಡ್ ಹಾಕೊಳ್ಳಿ. ಮತ್ತೆ ಕಸ್ಟಮರ್ ಯಾರು? ಎಷ್ಟು ಕಸ್ಟಮರ್ ಅವ್ರೆ ನಿಮ್ದು? Yeah, sure. Bosch. I'm married for Bosch. But it is not seen there. ಮಾಡ್ತೀರಿ, ಕ್ಲಿಯರ್ ಮಾಡಿದ್ದಾರೆ. ಬೇರೆ ಯಾವ್ದು ಮಾಡಿದೀರಾ? Yes, happy. Happy for again, I created 3 campaigns once a day. ಇದಾದ್ರೂ ಬರ್ಲಪ್ಪ. ಎಷ್ಟೋ ಮಾಡಿದ್ಯಾ ಹಂಗಂತ? ಎಷ್ಟು ಕೊಬ್ಬ ಬರುತ್ತೆ ಅಲ್ವಾ ಈ ತರ ಮಾಡಿದ್ರೆ? This is getting to heights. They don't even think
about the person, how, like how much effort it takes, if it will get, next one. Okay. So next, click on the status. Status. First one. ಅಲ್ಲೇ ಇದೆಯಲ್ಲಪ್ಪ ಸೈಡ್ ಅಲ್ಲಿ. Okay, yes. ಆಯ್ತಾ? ಮೇಲ್ಗಡೆ ಶೆಡ್ಯೂಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಇವಾಗ ಲೈಕ್ ಯು ಕ್ಯಾನ್ ಸಿ ದಟ್ ಪ್ಯಾರಾಮೀಟರ್ಸ್ ವೇರ್ ಮೇಂಟೈನ್ಡ್ ಅಂತ ಬರ್ತಾ ಇದೆ ಸ್ಟೇಟಸ್ ಅಲ್ಲಿ. ಫಸ್ಟ್ ಸ್ಟೇಟಸ್ ಅಲ್ಲಿ ಏನೂ ಇರಲಿಲ್ಲ, ರೈಟ್? ಸೊ ಇವಾಗ ಪ್ಯಾರಾಮೀಟರ್ಸ್ ಇದ್ ಮಾಡಿದ್ರೆ ಅದಕ್ಕೆ ಪ್ಯಾರಾಮೀಟರ್ಸ್ ತೋರಿಸ್ತಾ ಇದೆ. ಎಸ್. ಸೊ ಔಟ್ಪುಟ್ ಡಿವೈಸ್, ಸೊ LP01. ಎಸ್, LP01. Where did you get this device from? ಯಾ, ಫಿನ್ಪ್ರೋಗೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಬೋದು. ಬಿಕಾಸ್ ಇಲ್ಲ ಅಂದ್ರೆ ಮಾಡಕ್ ಆಗಲ್ವಲ್ಲ, ಅದಕ್ಕೋಸ್ಕರ. LP01 ಕನ್ಫರ್ಮ್. ಓಕೆ, ಆಯ್ತಾ ಅಲ್ಲಿ ತನಕ? ಸೊ ಅಲ್ಲಿ ಸ್ಟಾರ್ಟ್ ಇಮಿಡಿಯೇಟ್ಲಿ ಇದೆಯಲ್ಲ ಅದನ್ನ ಟಿಕ್ ಮಾಡಿ. ಮತ್ತೆ ಡನ್ನಿಂಗ್ ಪ್ರಿಂಟ್ ವಿತ್ ಶೆಡ್ಯೂಲಿಂಗ್ ಅದನ್ನ ಟಿಕ್ ಮಾಡಿ. ಓಕೆ, ಶೆಡ್ಯೂಲ್. ಓಕೆ, ಇಲ್ಲಿ ಸ್ಟೇಟಸ್ ಅಲ್ಲಿ ನೀವು ನೋಡ್ಬೋದು ಇವಾಗ. ಓಕೆ, ಸೊ ಇಲ್ಲಿ ಯು ಕ್ಯಾನ್ ಸಿ 0 ಡನ್ನಿಂಗ್ ನೋಟಿಸ್ ಬಿಕಾಸ್ ನಮ್ಗೆ ಯಾವುದು ಒಂದು ಕೂಡ ನೋ ಐ ಆಮ್ ಎಕ್ಸ್ಪ್ಲೈನಿಂಗ್. ಓಕೆ, ಸೊ ನಾವ್ ಇನ್ನು ಒಂದು ಡನ್ನಿಂಗ್ ನೋಟಿಸ್ ಕೂಡ ಜನರೇಟ್ ಮಾಡಿಲ್ಲ ಯಾರಿಗೂ. ರೈಟ್? ಸೊ ಒಂದು ಡನ್ನಿಂಗ್ ಲೆಟರ್ ಕಳ್ಸಿಲ್ಲ, ಯಾರಿಗೂ ಏನು ಕಳ್ಸಿಲ್ಲ. ಇವಾಗ ಸೇಲ್ಸ್ ಇನ್ವಾಯ್ಸ್ ರೆಡಿ ಇದೆ. ಸೊ ನಾವೇನ್ ಮಾಡ್ಬೇಕು, ಅದನ್ನ ಸೆಂಡ್ ಮಾಡ್ಬೇಕು. ಸೊ ಅವಾಗೇನೆ ಗೊತ್ತಾಗೋದು ಯಾರು ಸೆಂಡ್ ಆಗಿದೆ, ಏನ್ ಕತೆ, ಒಂದ ಎರಡ ಅಂತ. ಸೊ ಇಫ್ ಯು ಆರ್ ಡನ್ ಮೀನ್ಸ್ ಇಟ್ ಆಟೋಮೆಟಿಕಲಿ ಇಟ್ ವಿಲ್ ಶೋ ಆಸ್ 1, 2 ಎಷ್ಟು ಡನ್ನಿಂಗ್ ಲೆಟರ್ಸ್ ನೀವು ಕಳ್ಸಿದ್ದೀರಾ ಅಂತ. ಇಲ್ಲಿ ನೀವು ನೋಡ್ಬೋದು 0 ಡನ್ನಿಂಗ್ ನೋಟಿಸ್ ಜನರೇಟೆಡ್ ಅಂಡ್ ವಿಚ್ 0 ಆರ್ ಟು ಬಿ ಸೆಂಟ್ ಅಂಡ್ 0 ನೋಟಿಸ್ ಟು ಬಿ ಪ್ರಿಂಟೆಡ್. ಸೊ ಯಾವ್ದು ಕೂಡ ಪ್ರಿಂಟ್ ಆಗಿಲ್ಲ, ವೆಂಡರ್ಸ್ಗೂ ಆಗಿಲ್ಲ, ಕಸ್ಟಮರ್ಸ್ಗೂ ಆಗಿಲ್ಲ. ಸೊ ಇಟ್ ವಿಲ್ ಬಿ ಶೋಯಿಂಗ್ ಆಸ್ ಅ 0. ಓಕೆ, ಹೇಳಪ್ಪ. So now payment receive ಆದ್ಮೇಲೆ we have to close this or then it will ಕಳಿಸ್ಬೇಕಾದ್ರೆ ಎಸ್, ಓಪನ್ ಐಟಮ್. ಓಕೆ, ಸೊ 1 ಸೆಕೆಂಡ್. ಓಕೆ, ಇಲ್ಲಿ 0 ಡನ್ನಿಂಗ್ ಜನರೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದು ಡಬಲ್ ಟ್ಯಾಪ್ ಮಾಡಿ, ಸಿಂಗಲ್ ಕ್ಲಿಕ್ ಮಾಡಿ. ಡನ್ನಿಂಗ್ 0 ನೋಟಿಸ್ ಅಂತ ಇದೆಯಲ್ಲ ಜನರೇಟೆಡ್, ನಾಟ್ ಅದ್ರ ಮೇಲೆ ಸಿಂಗಲ್ ಟ್ಯಾಪ್ ಮಾಡಿ. So I will be receiving the message. So FinPro 60, some parameters, I mean dunning selected on ididiyala. ಒಂದು ನಿಮಿಷ. Dunning history. Okay, enter ಮಾಡಿ. ಅಲ್ಲ ಆಯ್ತಲ್ಲ ಇವಾಗ. ಇಲ್ಲೇ ಇವಾಗ ಏನ್ ಚೇಂಜಸ್ ಕಾಣಿಸ್ತಾ ಐತೆ? ಏನಕ್ಕೆ 1 ಅಂತ ಬಂತು ಇವಾಗ? ಆಲ್ರೆಡಿ ನಾವು ಒಂದು ಸೇಲ್ಸ್ ಇನ್ವಾಯ್ಸ್ ಗೆ ಡನ್ನಿಂಗ್ ಇದು ಕೊಟ್ಟಿದ್ದೀವಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಇಲ್ಲ ಅಂತಂದ್ರೆ ಏನು ಅಂತಂದ್ರೆ ಮೇಲ್ಗಡೆ ನಿಮ್ಗೆ ಡನ್ ಹಿಸ್ಟ್ರಿ ಅಂತ ಇರುತ್ತೆ. ಸೊ ಯು ಕ್ಯಾನ್ ಕ್ಲಿಕ್ ಆನ್ ದಟ್, ಯು ವಿಲ್ ಬಿ ಗೆಟಿಂಗ್ ದಟ್. ಓಕೆ, ಯಾ, ಕಸ್ಟಮರ್ ನಿಮ್ ಕಂಪನಿ ಕೋಡ್ ಹಾಕಿ ಎಕ್ಸಿಕ್ಯೂಟ್. ಎಕ್ಸಿಕ್ಯೂಟ್. ಕ್ಯಾನ್ ಯು ಸಿ ದಟ್? ಸೊ ಇಲ್ಲಿ ನಿಮ್ಗೆ ಒಂದು ಡನ್ನಿಂಗ್ ಲೆಟರ್ ನ ನೀವು ಕಳ್ಸಿದ್ದೀರಾ ಆಲ್ರೆಡಿ. ಸೊ ಯಾವ ಡೇಟ್ಗೆ, ಯಾವ ಪರ್ಸನ್ಸ್ಗೆ, ಕಸ್ಟಮರ್ಸ್ಗೆ, ಹಿಂದೆನೆ ಇದು. ಮತ್ತೆ ಯಾವ್ದು ಕ್ಲಿಕ್ ಮಾಡಿದ್ರಿ? ನಿಮ್ ಕಂಪನಿ ಕೋಡ್ ಹಾಕಿದ್ದೀರಾ? ಒಂದು ನಿಮಿಷ ಇರಿ.
ಅದೇ ನನ್ನ ಕಂಪನಿ ಅಂತ ಮಾಡ್ತಾರೆ. ಒಂದ್ ನಿಮಿಷ ಬ್ಯಾಕ್ ಬನ್ನಿ. ಕಸ್ಟಮರ್ ಏನಕ್ಕೆ ಬರ್ತಾ ಇಲ್ಲ ನಿಮ್ದು? ಡಿಸ್ಪ್ಲೇ ಅಲ್ಲಿ ನೋಟಿಸ್ ಮಾಡ್ತಾ ನೋಡೋಣ. ಮೇ ಬಿ ಇದು ಆಟೋ ಪಾಪ್ಯುಲೇಟೆಡ್ ಅನ್ಸುತ್ತೆ. ಎಜುಕೇಶನ್ ಮೋಡಕ್ಕೆ ಅಂತ ತೋರಿಸುತ್ತೆ. Sir has done one case study, you know, for the Erna. ಓಕೆ, ಇದು LP 01 ಬಂದ್ಬಿಟ್ಟು ಔಟ್ ಡಿವೈಸ್ ಇದೆಯಲ್ಲ, ಔಟ್ಪುಟ್ ಡಿವೈಸ್. ಓಕೆ, ನಮ್ಗೆ ಇವಾಗ ಏನಕ್ಕೆ ಅಂತ ಗೊತ್ತಾಯ್ತು. ಓಕೆ, ಔಟ್ಪುಟ್ ಡಿವೈಸ್ ಇದೆಯಲ್ಲ, ಸೊ ಇದೊಂದು ಕನೆಕ್ಟ್ ಆಗಿದೆ. 97,000. Yeah. ಔಟ್ಪುಟ್ ಡಿವೈಸ್ ತೋರಿಸ್ತಾ ಇದೆ ಅಲ್ಲಿ ನಿಮ್ದು. ಕರೆಕ್ಟ್ ಆಗಿದೆ. 97,000. ಏನು ಅಂತಂದ್ರೆ ಔಟ್ಪುಟ್ ಡಿವೈಸ್ ಬಂದ್ಬಿಟ್ಟು ಯಾವ್ದು ಕನೆಕ್ಟ್ ಆಗಿದೆ ಅದನ್ನ ಅದ್ ಬರ್ತಾ ಇದೆ. ಅದು ಎರ್ನಾಕುಲಂದು. ಎರ್ನಾಕುಲಂ ಯಾಕಂದ್ರೆ ಗೊತ್ತಲ್ಲ. ಓಕೆ, ಫೈನ್. ಸೊ ಇವಾಗ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಇದೆ. ರನ್ ಡೇಟ್ ಇದೆ, ಆಸ್ ವೆಲ್ as ಪ್ರಿಂಟಿಂಗ್ ಡೇಟ್ ಆನ್ ಇದೆ, ಆಮೇಲೆ ಲೆಜರ್ ಡನ್ ಇದೆ, ಪ್ರೊಸೀಜರ್ ಶಾರ್ಟ್ ಇದೆ, ಫೀಲ್ಡ್ ಇದೆ, ಆಸ್ ವೆಲ್ as ಏರಿಯಾ ಡನ್. ಪ್ರತಿಯೊಂದು ಯು ಕ್ಯಾನ್ ಸಿ ಹಿಯರ್. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ ಯು ಕ್ಯಾನ್ ಲೈಕ್ ನಮ್ದು ಫಾರ್ಮೆಟ್ ಹೇಗಿದೆ ಅನ್ನೋದನ್ನ ನೋಡ್ಬೇಕು ಅಂತಂದ್ರೆ, ಸೊ ಇಲ್ಲಿ ನಿಮ್ಗೆ ಇಷ್ಟೊಂದು ಥಿಂಗ್ಸ್ ಇದೆಯಲ್ಲ, ಯಾವ್ದ್ರ ಮೇಲಾದ್ರೂ ಒಂದು ಡಬಲ್ ಟ್ಯಾಪ್ ಮಾಡಿದ್ರೆ ಯು ಕ್ಯಾನ್ ಸಿ ದಟ್. ಇಲ್ಲಿ ಕೆಳಗಡೆ ಇದೆಯಲ್ಲ, ಡೇಟ್ ಆಗಿರ್ಬೋದು, ಪ್ರಿಂಟ್ ಡೇಟ್ ಆಗಿರ್ಬೋದು, ಯಾವ್ದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಓಕೆ, ಒನ್ ಸೆಕೆಂಡ್. ಡಿಸ್ಪ್ಲೇ ಡನ್ನಿಂಗ್ ನೋಟಿಸ್ ಕೊಡಿ. ಪ್ರಿಂಟ್ ಪ್ರಿವ್ಯೂ. ಔಟ್ಪುಟ್ ಡಿವೈಸ್ LP 01. Okay. Yeah, now I got. This is my company. ಈ ತರ ಫಸ್ಟ್ ಸೆಂಟೆನ್ಸ್ ಕಳಿಸಿ ನೋಡಿ. ಇದು ಫಾರ್ಮಲ್ ಆಗಿ ಫ್ರೆಂಡ್ಲಿ ಆಗಿ ಐತೆ. The invoices listed below the due for the payment. If you have paid the amount due in the intervening period, please discharge this letter ಅಂತ ಅಂದ್ಬಿಟ್ಟಿದೆ. ಸೊ ಫ್ರೆಂಡ್ಲಿ ಆಗಿ ಫಸ್ಟ್ ಕಳಿಸ್ತೀರಾ. ಸೆಕೆಂಡ್ ಲೆಟರ್ ಎಲ್ಲ ಪಾಪ್ ಆಗ್ಬೇಕಾದ್ರೆ ಸ್ವಲ್ಪ ಒಂಚೂರು ಚೂರು ರ್ಯಾಶ್ ಆಗಿ ಹೋಗ್ಬೇಕು. ಅರ್ಥమైందా? ಒಂದೇ ನಿಮಿಷ. ಹಲೋ, ಶಿವೇನ್ ಬರ್ಕೊಂಡ್ರ? ಅರ್ಥ ಆಯ್ತಾ? ಸೊ ಇಷ್ಟೇ, ವಿ ಆರ್ ಡನ್ ವಿತ್ ದ ಡನ್ನಿಂಗ್ ಲೆಟರ್. ಬರ್ಕೋಬಿಡಿ ಅದು ಔಟ್ಪುಟ್ ಡಿವೈಸ್, ಇಲ್ಲಾಂದ್ರೆ ಮರ್ತೋಗ್ಬಿಡ್ತೀರಾ. Okay, so fine, you can stop sharing your screen. Let me explain you the next one. Okay, terms of payment, you can make a note. The first point, create terms and conditions for vendor or customer.
ಓಕೆ, ನೀವು ಬರ್ಕೊತಾ ಇದ್ರಪ್ಪ? ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್. ಸೊ ಏನು ಅಂತಂದ್ರೆ ಇಲ್ಲಿ ಟರ್ಮ್ಸ್ ಆಫ್ ಪೇಮೆಂಟ್ ಅಂತಂದ್ರೆ ಇವಾಗ ಒಂದು ಡ್ಯೂ ಡೇಟ್ ಇರುತ್ತೆ. ಓಕೆ, 30 days ಒಳಗಡೆ ಅಂತಂದ್ರೆ 10 days ಒಳಗಡೆ ನೀವು ಪೇ ಮಾಡಿದ್ರೆ ಅಮೌಂಟ್ ಯಾವುದೇ ಒಂದು ಕಸ್ಟಮರ್ ಆಗಿರ್ಬೋದು, ವೆಂಡರ್ ಆಗಿರ್ಬೋದು, ಏನಾದ್ರು ರಿಸೀವಬಲ್ಸ್ ಅಮೌಂಟ್ ಆಗಿರ್ಬೋದು, ಪೇಯಬಲ್ಸ್ ಅಮೌಂಟ್ ಆಗಿರ್ಬೋದು. ಸೊ ವಿತಿನ್ 10 days ಒಳಗಡೆ ನೀವೇನಾದ್ರೂ ಪೇ ಮಾಡಿದ್ರೆ ಆ ಅಮೌಂಟ್ ನ ಸೊ ಯು ವಿಲ್ ಬಿ ಗೆಟಿಂಗ್ 10% ಡಿಸ್ಕೌಂಟ್ ಅಂತ. ಸೊ ಏನಾದ್ರು ವಿತಿನ್ 15 days ಆದ್ಮೇಲೆ ನೀವೇನಾದ್ರೂ ಪೇ ಮಾಡ್ತೀನಿ ಅಂತಂದ್ರೆ 5% ಡಿಸ್ಕೌಂಟ್. ಸೊ ಆ ತರ ನೀವು ಕೊಡೋದು ಕಂಡೀಷನ್ಸ್ ಗಳನ್ನ ಅಪ್ಲೈ ಮಾಡ್ಬಿಟ್ಟು, ಯಾಕಂದ್ರೆ ಈಸ್ಕೋಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಅಲ್ವಾ. ಸೊ ಅವಾಗ ನೀವು ಈ ತರ ಸ್ಟ್ರಾಟಜೀಸ್ ಗಳನ್ನ ಯೂಸ್ ಮಾಡಿ, ಈ ತರ ಕಂಡೀಷನ್ಸ್ ಗಳನ್ನ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಏನ್ ಮಾಡ್ತಾರೆ, ಕಸ್ಟಮರ್ಸ್ ಡಿಸ್ಕೌಂಟ್ ಆಸೆಯಿಂದ ಆದ್ರೂ ಅಟ್ಲೀಸ್ಟ್ ಪೇ ಮಾಡ್ತಾರೆ. ಓಕೆ, ಅಂಡ್ ವೆಂಡರ್ಸ್ ಗಳು ಕೂಡ ಅದ್ರಿಂದಾನೇ ಇದ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಆ ಒಂದು ಟರ್ಮ್ಸ್ ಅಂಡ್ ಪೇಮೆಂಟ್, ಏನ್ ಟರ್ಮ್ಸ್ ಅಂತಂದ್ರೆ ನಿಮ್ಗೆ ಗೊತ್ತು, ದಟ್ ಇಸ್ ಅ ಕಂಡೀಷನ್ಸ್. ಸೊ ಕಂಡೀಷನ್ ಬೇಸ್ಡ್ ಮೇಲೆ ನೀವೇನ್ ಮಾಡ್ತೀರಾ, ಪೇಮೆಂಟ್ ಗಳನ್ನ ರಿಸೀವ್ ಮಾಡ್ತೀರಾ. ಸೊ ಇದು it is applied for the vendors also as well as customers also. Okay, so this is what the meaning of terms of payment. ಅರ್ಥమైందా? Are you all clear? ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕಾ? Okay, fine. Did you all taken the first one? Create a terms and conditions for the vendor or a customers OBB8. ಇಷ್ಟೊಂದು ಹುಷಾರಿಲ್ಲ ಅಂತಂದ್ರೆ ಬರೋಕೆಲ್ಲ ಹೋಗ್ಬೇಡ ಕಣಪ್ಪ. ಮುಖ ಎಲ್ಲ ಸ್ವಲ್ಪ ರೆಡ್ ಆಗ್ಬಿಟ್ಟಿದೆ, ಕಣ್ಣೆಲ್ಲ. ಆ ತರದೆಲ್ಲ ಏನ್ ರಿಸ್ಕ್ ತಗೊಳ್ತೀರಾ? ಎಸ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಆದ್ರೆ ಎನಿವೇ ನಿಮ್ಗೆ ರೆಕಾರ್ಡಿಂಗ್ಸ್ ಪ್ರೊವೈಡ್ ಮಾಡಿರ್ತೀವಲ್ವಾ. ನೀವು ಕನ್ವಿನ್ಸ್ ಮಾಡೋದು ತುಂಬಾ ಬೆಸ್ಟ್ ಅಲ್ವೇನಾ? ಓಕೆ, ಆಯ್ತಾ? Ma'am, and I wanted to ask you something. Now, see, we have learned Tally certification. One of exam ready to pass up the certificate number. But where also now wait for certificate for the folder. ಸೊಲ್ಯೂಷನ್ ಗೆ ನೀವು ಟೈಪ್ ಆಗ್ಬೇಕು. Not like to and all that. We have to directly get it. That's ಟ್ಯಾಲಿ ಸೊಲ್ಯೂಷನ್ how much will it be? ಬ್ರಾಂಚ್ ಅಂದ್ರೆ ನೀವು ಫಸ್ಟ್ ಜಾಯ್ನ್ ಆಗ್ತೀರಾ ಅಂತಂದ್ರೆ ಐ ಥಿಂಕ್ ದೇ ವಿಲ್ ಬಿ ಆಸ್ಕಿಂಗ್ ಮೋರ್ ದನ್ 54,000 1 lakh ಆ ತರ. ಅಲ್ಲಪ್ಪ, ನೀವು ಫಸ್ಟ್ ನೀವು ಇದಾಗ್ಬೇಕಲ್ಲ, ಪಾರ್ಟ್ನರ್ಸ್ ಆಗ್ಬೇಕಲ್ಲ. ಹಾ, ಅದಾದ್ಮೇಲೆ ನೀವು 1 ಸ್ಟೂಡೆಂಟ್ಸ್ ಗಳನ್ನ ರಿಜಿಸ್ಟರ್ ಮಾಡ್ತೀರಾ ಅಂತಂದ್ರೆ ಎಕ್ಸಾಮ್ ಫೀಸ್ ವಿಲ್ ಬಿ 1,600 and something ಇರುತ್ತೆ ಸರ್ಟಿಫಿಕೇಟ್ ಎಕ್ಸಾಮ್ಗೆ, including your certificate. Approximately 2,000. Okay, that is what. Because last time ಎಲ್ಲ ನಾವೇ ಮಾಡ್ತಾ ಇದ್ವಿ, ಟ್ಯಾಲಿ ಸೊಲ್ಯೂಷನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಏನೇನೋ ಮಾಡ್ತಾ ಇದ್ವಿ. ಬಿಡಿ, ಆಯ್ತು ಅದು. ಓಕೆ, ಕ್ರಿಯೇಟ್ ಅ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫಾರ್ OBB8. ಸೊ ಮಾಡೋಣ ಇವಾಗ. ಓಕೆ, ಸೊ ನೆಕ್ಸ್ಟ್ ವಿಲ್ ಬಿ ಯು ವಿಲ್ ಬಿ ಕ್ಲಿಕಿಂಗ್ ಆನ್ ದ ನ್ಯೂ ಎಂಟ್ರೀಸ್. ಓಕೆ, ಟರ್ಮ್ಸ್ ಪೇಮೆಂಟ್ ಎನಿ 4 digits. ನಾನು ನಂದೇ ಕಂಪ್ನಿ ಕೂಡ ತಗೋತೀನಿ, ಆಮೇಲೆ ನಾನು ಮರ್ತೋದ್ರೆ ಪಾಪ ನೀವು ನೆನ್ಪಿಸಷ್ಟರಲ್ಲಿ ಮುಗಿತು ಕತೆ. ಓಕೆ, ಸೊ ಹ್ಯಾವ್ ಟೇಕನ್ ಆಸ್ ಅ AUR1 ಅಂತಾನೆ. ಸೊ ನಿಮ್ಗೆ ಯಾವ್ದು ಬೇಕು 4 digits ನ ನೀವು ತಗೋಬಹುದು. ಓಕೆ, ಸೊ ನೆಕ್ಸ್ಟ್ ವಿಲ್ ಬಿ ಸೇಲ್ಸ್ ಟೆಕ್ಸ್ಟ್. ಸೊ ಸೇಲ್ಸ್ ಟೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಫಾರ್. ಓಕೆ, ಏಪ್ರಿಲ್ ಬಿ ಅಂತ ಹಾಕೋತೀನಿ, APR. ಓಕೆ, ಸೊ ಪೇಮೆಂಟ್ ಫಾರ್
APRB. ಆಯ್ತಾ? ಸೊ ನೆಕ್ಸ್ಟ್ ವಿಲ್ ಬಿ ಡೇ ಲಿಮಿಟ್. One second, guys. ಓಕೆ, ಇಲ್ಲಿ ಓನ್ ಎಕ್ಸ್ಪ್ಲನೇಷನ್ ಅಲ್ಲಿ ಯು ವಿಲ್ ಬಿ ಗಿವಿಂಗ್ ಆಸ್ ಅ 30 ಡೇಸ್ ನಿಮ್ದು ಡ್ಯೂ ಡೇಸ್ ಕೊಡ್ತೀರಾ. ಆ ಪರ್ಟಿಕ್ಯುಲರ್ ಪರ್ಸನ್ಸ್ಗೆ ಏನ್ ಕೊಡ್ತೀರಾ, 30 ಡೇಸ್ ಬಂದ್ಬಿಟ್ಟು ನೀವು ಡ್ಯೂ ಡೇಟ್ ಕೊಡ್ತೀರಾ. 30 ಡೇಸ್ ಡ್ಯೂ. ಆಮೇಲೆ ಫಾರ್ ನೀವು ಪೇ ಮಾಡ್ತಾ ಇದ್ದೀರಾ ಇವಾಗ ಪೇಮೆಂಟ್. ಓಕೆ, ಸೊ ನೆಕ್ಸ್ಟ್ 10%. ಸೊ 10% ಯಾವಾಗ ರಿಸೀವ್ ಮಾಡ್ತೀರಾ? 10% ಬಂದ್ಬಿಟ್ಟು 10 ಡೇಸ್ ಒಳಗಡೆ ನೀವೇನಾದ್ರೂ ಪೇ ಮಾಡಿದ್ರೆ, ಸೊ ಆ 30 ಡೇಸ್ ಅಲ್ಲಿ 10 ಡೇಸ್ ಒಳಗಡೆ ನೀವೇನಾದ್ರೂ ಪೇ ಮಾಡಿದ್ರೆ, ಸೊ ನಿಮ್ಗೆ ಯು ವಿಲ್ ಬಿ ಗೆಟಿಂಗ್ 10% ಡಿಸ್ಕೌಂಟ್. ಸೊ 15 ಡೇಸ್ ಒಳಗಡೆ ನೀವೇನಾದ್ರೂ ಪೇ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 5% ಡಿಸ್ಕೌಂಟ್. ಓಕೆ, ಸೊ ವಿತಿನ್ 10 ಡೇಸ್ ಅಂತ ಹಾಕೋಣ. $5%. ಅರ್ಥ ಆಯ್ತಾ ಇದು? ಅರ್ಥ ಆಯ್ತಲ್ಲ? ಸೊ ಏನು ಅಂತಂದ್ರೆ ಮಾಡ್ತಾ ಇದ್ದೀರಾ, ನಾವು ರೆಕಾರ್ಡ್ ಮಾಡ್ಬೇಕಲ್ಲ. ನೀವು ಕಸ್ಟಮರ್ ಆದ್ರೂ ರೆಕಾರ್ಡ್ ಮಾಡ್ಬೇಕು, ವೆಂಡರ್ ಆದ್ರೂ ರೆಕಾರ್ಡ್ ಮಾಡ್ಬೇಕಲ್ವಾ? ಸೊ ಜಸ್ಟ್ ಟೇಕ್ ಇಟ್ ಆಸ್ ಎಕ್ಸಾಂಪಲ್, ನಾನ್ ಕಸ್ಟಮರ್ ಆಗಿದ್ದೀನಿ, ನೀನು ವೆಂಡರ್. ನಾನ್ ವೆಂಡರ್ ಅಲ್ವಾ? ಸೊ ನಾನು ಕೊಡ್ತೀನಿ, ನನ್ ಬುಕ್ಕಲ್ಲಿ ನಾನ್ ಮಾಡ್ಕೋತೀನಿ, ನಿನ್ ಬುಕ್ಕಲ್ಲಿ ನೀನ್ ಮಾಡ್ಕೋತೀಯ. ಇಬ್ರು ಮೇಂಟೈನ್ ಮಾಡ್ಬೇಕಲ್ಲ. ಪಿನ್ ಪ್ರೋದು ನೀನೇನಕ್ಕೆ ಇದ್ ಮಾಡ್ತೀರಾ? ಅವ್ರು ಮಾಡ್ಕೋಬೇಕು. So whosoever is their vendors, no, ಈಗ separate bills ಇರುತ್ತಲ್ಲ, cashing ಒಂದು, crediting ಒಂದು, liability, sales ಒಂದು. So when we record, in whose book we will be recording the credits. Like if you are a vendor, if I am a customer, if you are recording it, you will put it in the liabilities or in the name of mine. ನಾನ್ ಬುಕ್ಕಲ್ಲಿ ನಾನು ರೆಕಾರ್ಡ್ ಮಾಡ್ತೀನಿ. So in the name of liability, so there is no book called like Lavanya. No. ಏನು ಅಂತಂದ್ರೆ ಇಫ್ ಯು ಆರ್ ಡೀಲಿಂಗ್ ವಿತ್ ದ ಮನಿ, ಓಕೆ, ಸೊ ನಾನು ಜಸ್ಟ್ ಟೇಕ್ ಇಟ್ ಆಸ್ ಎಕ್ಸಾಂಪಲ್, ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಏನು ಅಂತಂದ್ರೆ ಇವಾಗ ನೀನ್ ನನ್ನ ಹತ್ರ ಎಷ್ಟೇ ಲಮ್ಸಮ್ ಬಾಟಲ್ಸ್ ಗಳನ್ನ ಪರ್ಚೇಸ್ ಮಾಡಿದ್ಯಾ ಅಂತ ಅನ್ಕೋ. ಸೊ ಪರ್ಚೇಸ್ ಮಾಡಿದ್ಯಾ ನೀನು, ನಾನು ರೆಕಾರ್ಡ್ ಮಾಡ್ಕೋಬೇಕಲ್ವಾ? ನೀನು ರೆಕಾರ್ಡ್ ಮಾಡ್ಕೋಬೇಕು. ನನ್ ಬುಕ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ರೆಕಾರ್ಡ್ ಮಾಡ್ಕೋತೀನಿ. ಸೊ ಯಾರಿಗೆ ಟ್ರಾನ್ಸ್ಫರ್ ಮಾಡಿದೀನಿ ಅಂಡ್ ಯಾರಿಂದ ಯಾರಿಗೆ ಟ್ರಾನ್ಸಾಕ್ಷನ್ಸ್ ಆಗಿದೆ. ಸೊ ವಿ ಹ್ಯಾವ್ ಟು ವಿತ್ ನರೇಷನ್ ವಿ ಹ್ಯಾವ್ ಟು ರೈಟ್ ಫ್ರಮ್ ಡೆಬಿಟ್ ಮತ್ತೆ ಕ್ರೆಡಿಟ್ ಏನೇನಾಗಿದೆ ಅಂತ ನಾನು ರೆಕಾರ್ಡ್ ಮಾಡ್ಕೋಬೇಕು. ಸೊ ನಿಮ್ ಬುಕ್ ಅಲ್ಲಿ ನೀವು ರೆಕಾರ್ಡ್ ಮಾಡ್ಕೋತೀರಾ. So ನಾನು ರೆಕಾರ್ಡಿಂಗ್ So sold ಅಂತ ಬರುತ್ತೆ. ಸೇಲ್ಸ್ ಗೂಡ್ಸ್ ಆಫ್ ವರ್ತ್ rupees. So your IRMA account regard to sales account is what it will come. ಇದಕ್ಕೊಂಥರ ಮುಗಿಸು. ಸ್ವಲ್ಪ ಬಿಟ್ಬಿಟ್ರೆ ಸಾಕು. ಹೇಳಪ್ಪ. So ಇದಕ್ಕೂ ಕಡೆ ರೆಕಾರ್ಡ್ ಮಾಡ್ಕೊತೀರಾ
ನನ್ನ ಹೆಸರು ಇವಾಗ ನೀನ್ ಪರ್ಚೇಸ್ ಮಾಡಿದ್ರೆ ನೀನ್ ಏನ್ ಮಾಡ್ತೀಯ ಅಂತ ಅನ್ಬಿಟ್ಟು ಯು ಆರ್ ಪರ್ಚೇಸಿಂಗ್ ಫ್ರಮ್ ಡ್ಯಾಶ್ ಅಂಡ್ ಎಕ್ಸ್ಪೆನ್ಸಸ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂತೀನಿ. ಸೊ ಇಫ್ ಯು ಆರ್ ಸೆಲ್ಲಿಂಗ್ ಮೀನ್ಸ್ ಆಬ್ವಿಯಸ್ಲಿ ಯು ವಿಲ್ ಬಿ ರೆಕಾರ್ಡಿಂಗ್ ಇನ್ ಯೋರ್ ಬುಕ್ ಆಸ್ ಅ ಇನ್ಕಮ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂತೀಯ. ಸೊ ಇನ್ಕಮ್ ಏನಾಗಿದೆ, ಸೇಲ್ ಆಗಿದೆ, ಏನಾಗಿದೆ, ಏನ್ ಕತೆ, ನಿನ್ಗೆ ಇನ್ಕಮ್ ಏನ್ ಜನರೇಟ್ ಆಗಿದೆ ಅದನ್ನ ರೆಕಾರ್ಡ್ ಮಾಡ್ಕೊಂತೀಯ ಅಷ್ಟೇನೆ. ಸೊ ಏನು ಅಂತಂದ್ರೆ ನಿಮ್ದನ್ನ ನೀವು ರೆಕಾರ್ಡ್ ಮಾಡ್ಕೊಂತೀರಾ. ಸೊ ಏನು ಅಂತಂದ್ರೆ ಇಲ್ಲಿ ನನ್ಗೆ ಎಕ್ಸ್ಪೆನ್ಸಸ್ ಆಗ್ತೈತೆ, ಆಸ್ ಅ ಕಸ್ಟಮರ್ ಆಗಿ ನನ್ಗೆ ಎಕ್ಸ್ಪೆನ್ಸಸ್ ಆಗ್ತೈತೆ, ಆಸ್ ಅ ವೆಂಡರ್ ಆಗಿ ನಿನ್ಗೆ ಇನ್ಕಮ್ ಆಗ್ತೈತೆ. ಸೊ ನೀನ್ ಮಾಡ್ತೀಯಾ, ಇನ್ಕಮ್ ಅಲ್ಲಿ ನೀನ್ ಜನರೇಟ್ ಮಾಡ್ಕೊಂತೀನಿ. ನಾನೇನ್ ಮಾಡ್ತೀನಿ, ಎಕ್ಸ್ಪೆನ್ಸಸ್ ಅಲ್ಲಿ ನಾನು ರೆಕಾರ್ಡ್ ಮಾಡ್ಕೊಂತೀನಿ. ಬಿಕಾಸ್ ನನ್ಗೆ ಇಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದೆ, ಇಷ್ಟು ಬಾಟಲ್ಸ್ ಗಳನ್ನ ಪರ್ಚೇಸ್ ಮಾಡ್ಕೊಂಡೆ. ಸೊ ದೀಸ್ ಆರ್ ದ ಥಿಂಗ್ಸ್, ಎಕ್ಸ್ಪೆನ್ಸಸ್ ಏನಾಗಿದೆ ಅದನ್ನ ನಾನು ರೆಕಾರ್ಡ್ ಮಾಡ್ತೀನಿ ಅಷ್ಟೇ. So there is no separate books for vendors So, and customers. ಎಲ್ಲಾನು ಒಂದೇ ಇದ್ರಲ್ಲಿ ಕರೆಕ್ಟ್ ಆಗಿ ರೆಕಾರ್ಡ್ ಮಾಡ್ತೀನಿ. ಎಲ್ಲಿದ್ವಿ ಅನ್ನೋದೇ ಮರ್ತೋಯ್ತಲ್ಲ. ಓ BD8 Your payment are added down. So this is not will be done in our books. Whosoever is made the payment that will be there. AR1 ಅಲ್ಲ. ಓಕೆ, ಸೇಲ್ಸ್ ಟೆಕ್ಸ್ಟ್ ಪೇಮೆಂಟ್ ಫಾರ್ ಓಕೆ. ಸೊ ಇಲ್ಲೇನ್ ಹಾಕಿದೆ ನಾನು 30 ಡೇಸ್ ಡ್ಯೂ ಡೇಟ್ ಬರ್ಕೊಳ್ಳಿದ್ನಲ್ಲ, ಆಮೇಲೆ ಮರ್ತೋಗ್ಬಿಡ್ತೀರಾ. ಆಮೇಲೆ 10% ಆನ್ ಡಿಸ್ಕೌಂಟ್ ಆಗ್ತದೆ. ಆಯ್ತಾ, ಬರ್ಕೊಂಡ್ರೆ ಓಕೆ. ಇಲ್ಲೇನು ಅಂತಂದ್ರೆ ಎಕ್ಸ್ಪ್ಲನೇಷನ್ ನೀವು ಮಾಡ್ಕೊಳ್ತಾ ಇರೋದು. ಓಕೆ, ಏನು ಅಂತಂದ್ರೆ 30 ಡೇಸ್ ಇರುತ್ತೆ. 30 ಡೇಸ್ ಅಲ್ಲಿ ಏನು ಅಂತಂದ್ರೆ ವಿತಿನ್ 30 ಡೇಸ್ ಒಳಗಡೆ ನೀವು 10 ಡೇಸ್ ಒಳಗಡೆ 30 ಡೇಸ್ ಅಲ್ಲಿ ಪೇಮೆಂಟ್ ಮಾಡಕ್ಕೆ ನಿಮಗೆ ಡ್ಯೂ ಡೇಟ್ಸ್ ಇರುತ್ತೆ. ಆ 30 ಡೇಸ್ ಅಲ್ಲಿ ನೀವೇನ 10 ಡೇಸ್ ಒಳಗಡೆ ನೀವೇನಾದ್ರೂ ಪೇಮೆಂಟ್ ಮಾಡ್ಬಿಟ್ರೆ ಸೊ ನಿಮ್ಗೆ ಏನಂತ ಆಗುತ್ತೆ, 10% ಡಿಸ್ಕೌಂಟ್ ಸಿಗುತ್ತೆ. 15 ಡೇಸ್ ಒಳಗಡೆ ನೀವೇನಾದ್ರೂ ಪೇ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, 5% ಡಿಸ್ಕೌಂಟ್ ಸಿಗುತ್ತೆ. ಸೊ ಇನ್ನ ರಿಮೈನಿಂಗ್ ನೀವು 30th ಆದ್ಮೇಲೆ ಏನಾದ್ರೂ ಇದು ಮಾಡಿದ್ರೆ ನಿಮ್ಗೆ ಡನ್ನಿಂಗ್ ಲೆಟರ್ ಬರುತ್ತೆ ಅಷ್ಟೇ. ಸಿಂಪಲ್. ಅರ್ಥమైందా? ಸೊ ಎನಿ ಡೌಟ್ಸ್? ಹಲೋ ಶಿಬಿನ್, ಶಿಬಿನ್ ಇದ್ದೀರಾ? ಓಕೆ, ನೆಕ್ಸ್ಟ್ ವಿಲ್ ಬಿ ಗೋಯಿಂಗ್ ವಿತ್ ದ ಡಿಫಾಲ್ಟ್ ಫಾರ್ ಬೇಸ್ ಲೈನ್ ಡೇಟ್. ಸೊ ಇಲ್ಲಿ ಏನು ಅಂತಂದ್ರೆ ಡಾಕ್ಯುಮೆಂಟ್. ಸೊ ನಾವು ಏನಕ್ಕೆ ಈ ಡಾಕ್ಯುಮೆಂಟ್ ಡೇಟ್ ನ ತಗೋತೀವಿ ಅಂತಂದ್ರೆ ನಮ್ದು ಇನ್ವಾಯ್ಸ್ ಮೇಲೆ, ಸೊ ಪರ್ಟಿಕ್ಯುಲರ್ ಆಗಿ ನಮ್ಮ ಇನ್ವಾಯ್ಸ್ ಮೇಲೆ ತಾನೇ ಡಾಕ್ಯುಮೆಂಟ್ ಡೇಟ್ ನ ನಾವು ಫಿಕ್ಸ್ ಮಾಡಕ್ಕಾಗದು. ಯಾವ್ದೋ ಒಂದ್ ಡೇಟ್ ಯಾವ್ದೋ ಒಂದಿದೆ ಅಂತ ಅಂದ್ಬಿಟ್ಟು ನಾವು ಮಾಡಕ್ಕಾಗಲ್ಲ. ಬೈ ಡಿಫಾಲ್ಟ್ ಆಗಿ ಮಾಡಿ ಅಂತ ಹೇಳಕ್ ಆಗಲ್ಲ. ನಾವ್ ಇವಾಗ ಇನ್ವಾಯ್ಸ್ ರೇಸ್ ಮಾಡಿದೀವಿ ಈ ದಿನಕ್ಕೆ ಅಂತಂದ್ರೆ ಈ ದಿನದಿಂದ 30 ಡೇಸ್ ಕೌಂಟ್ ಆಗುತ್ತೆ. ಆಮೇಲೆ ರೈಟ್. ಸೊ 30 ಡೇಸ್ ಕೌಂಟ್ ಆಗುತ್ತೆ. ಅದ್ರ ಮೇಲೆ ನೀವು ಯಾವ್ದ್ರ ಮೇಲೆ ಡಿಸ್ಕೌಂಟ್ ಕೊಡ್ಬೇಕು, ಅಲೌಡ್ ಮಾಡ್ಬೇಕು ಅಂಡ್ ರಿಸೀವ್ ಮಾಡ್ಬೇಕು, ಎರಡನ್ನು ನೀವು ಪರ್ಟಿಕ್ಯುಲರ್ ಆಗಿ ಕೊಡ್ಬೇಕು. ಸೊ ಅದಕ್ಕೋಸ್ಕರ ಡಾಕ್ಯುಮೆಂಟ್ ಡೇಟ್ ನೀವು ನನಗೆ ಡಾಕ್ಯುಮೆಂಟ್ ಕೊಡ್ತೀರಾ, ಇನ್ವಾಯ್ಸ್ ಕಳಿಸ್ತೀರಾ, ಅದ್ರ ಡೇಟ್ ಮೇಲೆ ತಾನೇ ನಾನು ಕೊಡ್ಬೇಕು. ಅಲ್ಲಿ ಪೋಸ್ಟಿಂಗ್ ಡೇಟ್ ನಾನು ಯಾವತ್ತೋ ಒಂದು 3ನೇ ದಿನ 4ನೇ ದಿನ ಪೋಸ್ಟಿಂಗ್ ಮಾಡ್ತೀನಿ. ವಿ ಕಾಂಟ್ ಡು ದಟ್, ರೈಟ್? ಸೊ ದಟ್ಸ್ ವೈ. ಸೊ ಡಾಕ್ಯುಮೆಂಟ್ ಡೇಟ್ ನ ಇಲ್ಲಿ ತಗೋತೀರಾ. ಸೊ ಇಲ್ಲಿ ವಿ ಕ್ಯಾನ್ ಸಿ ದಟ್. ಸೊ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ನೀವೇನ್ ಕೊಡ್ತೀರಾ ಅಂತಂದ್ರೆ ಫಸ್ಟ್ 10%. ನಂಬರ್ ಆಫ್ ಡೇಸ್ಗೆ, ಎಷ್ಟು ಡೇಸ್ಗೆ? ವೆರಿ ಗುಡ್, ಟ್ರ್ಯಾಕ್ ಬಂತು. ಸೊ 5% ಎಷ್ಟು ದಿನಕ್ಕೆ? ಟೋಟಲ್ ಎಷ್ಟು ದಿನ? 30 ಡೇಸ್ ಅಲ್ವೇಂದ್ರು ಡ್ಯೂ ಡೇಟ್. ಇದನ್ನ ಆಡ್ ಮಾಡ್ಬಾರ್ದು, ನೀವು ಎಷ್ಟು ಡೇಟ್ ಅಂತ 30 ಡೇಸ್ ಅಂತ ಕೊಡ್ಬೇಕು. ಓಕೆ, ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿಲ್ಲ.
ಆಯ್ತಾ? So then you'll be clicking on the post. Data was saved. ಅರ್ಥ ಆಯ್ತಾ? Anyone have any doubts? ಯಾರಿಗಾದ್ರೂ ಏನೋ ಡೌಟ್ಸ್ ಇದೆಯಾ? Okay, you can just take down the next point. So create GL account FS00. ಆಲ್ರೆಡಿ ನಿಮ್ಗೆ ಗೊತ್ತು. ಜನರಲ್ ಲೆಜರ್ ಅಕೌಂಟ್ ನ ನೀವು ಕ್ರಿಯೇಟ್ ಮಾಡ್ತೀರಾ. ಸೊ ಯು ಕ್ಯಾನ್ ಮೇಕ್ ಅ ನೋಟ್. ಸೊ ಇಲ್ಲಿ ಎರಡು ಜನರಲ್ ಲೆಜರ್ ಮಾಡ್ತೀರಾ. ಯಾವುದು ಡಿಸ್ಕೌಂಟ್ ಅಲೌಡ್ ಎಕ್ಸ್ಪೆನ್ಸಸ್ ಅಲ್ಲಿ ಡಿಸ್ಕೌಂಟ್ ರಿಸೀವ್ಡ್ ಇನ್ಕಮ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ. ಬರ್ಕೊಂಡ್ರಾ? ಸೊ ಕೆನ್ ಐ ಗೋ ಹೆಡ್? I think so this is done by SPDC. ಮಾಡಿದ್ದೀರಾ? ಓಕೆ, ಐ ವಿಲ್ ಚೆಕ್ ಒನ್ಸ್. ಓಕೆ, ನಂದೇನಾ ಇಲ್ವಲ್ಲಪ್ಪ ನಂದ್ರಳೆ ಇಲ್ಲ. ಓಕೆ, ಸೊ ಮಾಡಿಲ್ಲ. ಸೊ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ದ್ರಲ್ಲಿ, ಮೇ ಬಿ ಮಾಡಿಲ್ಲ ಅನ್ಸುತ್ತೆ. ಓಕೆ ಫೈನ್. ಸೊ ಇವಾಗ ನೀವು ಡಿಸ್ಕೌಂಟ್ ಅಲೌಡ್ ಯಾವ್ದ್ರಲ್ಲಿ ಮಾಡ್ತೀರಾ? Expenses ಅಲ್ಲಿ we can take anything. Let me copy rent account. Two not 7, 208. Okay. ಇದು ನಾರ್ಮಲ್ ಜನರಲ್ ಲೆಜರ್ ಅಕೌಂಟ್ ಅಕ್ಕೆ. Okay, so I'll be posting this. So next received ಎದ್ರಲ್ಲಿ ಬರುತ್ತೆ? Normal ledger create ಮಾಡ್ತೀರಾ? Open item manage ಏನಿಲ್ಲ, ನಾರ್ಮಲ್ ಜನರಲ್ ಲೆಜರ್. ಓಕೆ, ಎಸ್. ಸೊ ಇಲ್ಲಿ ಕಮಿಷನ್ ರಿಸೀವ್ಡ್ ಕಾಪಿ ಮಾಡ್ಕೋತೀನಿ. ಯಾವ್ದು ಬರುತ್ತೆ? 305. ಜಸ್ಟ್ ಡಿಸ್ಕೌಂಟ್ ಅಂತ ಹಾಕಿದ್ರೆ ಸಾಕಾಗ್ತಿತ್ತು. ಆಯ್ತಾ? ಆಮೇಲೆ ಪೋಸ್ಟ್ ಮಾಡ್ಕೋತೀವಿ. ಎರಡೂ ಆಯ್ತು. ಸೊ ಟಿಲ್ ವಿ ಆರ್ ಡನ್ ವಿತ್ ದ ಥಿಂಗ್ಸ್. ಸೊ ನೆಕ್ಸ್ಟ್ ಯು ಕ್ಯಾನ್ ಟೇಕ್ ದ ಅಸೈನ್ ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್ ಫಾರ್ ಆಟೋಮೆಟಿಕ್ ಪೋಸ್ಟಿಂಗ್. ಸೊ ಇಲ್ಲೇನು ಅಂತಂದ್ರೆ ವಿ ಹ್ಯಾವ್ ಲೈಕ್ ಕ್ರಿಯೇಟ್ ಮಾಡಿ ನಾವು ಲೈನ್ ಐಟಮ್ಸ್ ನ ಬೈ ಡಿಫಾಲ್ಟ್ ಆಗಿ ಆಟೋಮೆಟಿಕ್ ಆಗಿ ಇವಾಗ ಆಬ್ವಿಯಸ್ಲಿ ಇವಾಗ what will be the journal entry if you receive the amount means from any vendors means discount received ಹೇಳ್ತಾ ಇದೀನಪ್ಪ. discount received ಅಂದ್ರೆ vendor account ಬೇಕಾದ್ರೆ discount received because to cash back ಅದು ಮೆನ್ಷನ್ ಆಗ್ಬೇಕಲ್ವಾ? ಸೊ ಇವಾಗ ಏನಾಗಿದೆ, ಜರ್ನಲ್ ಎಂಟ್ರೀಸ್ ಕಾಂಪೋನೆಂಟ್ಸ್ ಆಗಿದೆ. ಸೊ ಅವಾಗ ಏನಾದ್ರೆ ನ್ಯೂ ಲೈನ್ ಐಟಮ್ಸ್ ಗಳು ಏನಾಗುತ್ತೆ ಬೈ ಡಿಫಾಲ್ಟ್ ಆಗಿ ಜನರೇಟ್ ಆಗ್ಬೇಕು. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ, ಇಲ್ಲಿ ಸೆಟ್ ಆಫ್ ಮಾಡ್ಕೊತೀರಾ OBX1 ಅಲ್ಲಿ. ಓಕೆ, ಸೊ ಆಟೋಮೆಟಿಕ್ ಜನರೇಟ್ ಆಗ್ಬೇಕು, ಆಟೋಮೆಟಿಕ್ ಆಗಿ ಪೋಸ್ಟಿಂಗ್ ಆಗ್ಬೇಕು. ಹೆಕ್ಸ್ ಯು. ಸೊ ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ರಿಸೀವ್ಡ್, ಅದ್ರ ಒಂದೇ ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಏನ್ ಮಾಡ್ತೀರಾ ಅಂತಂದ್ರೆ ರಿಸೀವ್ಡ್ ಆಗಿರ್ಬೋದು, ಅಲೌಡ್ ಆಗಿರ್ಬೋದು, ಎರಡನ್ನೂ ಏನ್ ಮಾಡ್ತೀರಾ ಆಟೋಮೆಟಿಕ್ ಆಗಿ ಆಗ್ಬೇಕು. ಯಾಕಂದ್ರೆ ಪ್ರತಿ ಸಾರಿ ನೀವು ಹೋಗ್ಬಿಟ್ಟು ಪರ್ಸೆಂಟೇಜ್ ಎಷ್ಟಿದೆಯೋ ಅಷ್ಟು 10% ಡಿಸ್ಕೌಂಟ್ ಹೋಗಿ ಕೊಟ್ಬಿಟ್ಟು ಅದನ್ನ ಜನರೇಟ್ ಮಾಡೋದು ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ಇನ್ನೇನು SAP ಇಲ್ಲಿ ಅಂತಂದ್ರೆ ಆಟೋಮೆಟಿಕ್ ಆಗಿದೆ. ಸೊ ಆಟೋಮೆಟಿಕ್ ಆಗಿ ಒಂದ್ಸಲ ನೀವು ಸೆಟ್ ಆಫ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ಏನ್ ಇನ್ವಾಯ್ಸ್ ಗಳು ಜನರೇಟ್ ಮಾಡ್ತೀರಾ ಆಗ್ತೀರಾ, ಅದು ಏನಾಗುತ್ತೆ ಡಿಸ್ಕೌಂಟ್ ಆಗಿ ಎಲ್ಲ ಇದಾಗಿ ಫೈನಲ್ ಆಗಿ ನಿಮ್ಗೆ ಏನ್ ಔಟ್ ಬೇಕೋ ಅದು ನಿಮ್ಗೆ ಸಿಗುತ್ತೆ. ಸೊ ದಟ್ ಇಸ್ ವಾಟ್. So you can see that what is the T code for this? OBXU. So in chart of accounts ಬರುತ್ತೆ pop up, just enter. Okay, so
ಸೊ ಹೇಳಿ ಬೇಗ ಬೇಗ, ಗೊತ್ತಲ್ಲ ಆಲ್ರೆಡಿ. ಆಮೇಲೆ ಮತ್ತೆ ಪೋಸ್ಟಿಂಗ್ ಕೀ ಹಾಕ್ಬೇಕಲ್ವೇನ್ರ, ಇಲ್ಲಿ ಚೆಕ್ ಮಾಡ್ಬೇಕಲ್ವಾ ನೀವು? ಹಾ ಹಾ ಫಸ್ಟ್ ಯಾವ್ದು ಮಾಡ್ತಾ ಇರೋದು? ಇಲ್ಲೇ ನಿಮ್ಗೆ ಕಾಣಿಸುತ್ತೆ, ಅದನ್ನ ಹಾಕಿ ಆಯ್ತಾ. ಡಿಸ್ಕೌಂಟ್ ರಿಸೀವ್ಡ್ ಏನೇನೋ ಹಾಕೊಡಕ್ ಹೋಗ್ಬೇಡಿ. ಡಿಸ್ಕೌಂಟ್ ಅಲೌಡ್ ಟೈಮಲ್ಲಿ ಅಲೌಡ್ ಹಾಕ್ಬಿಡ್ಬೇಡಿ. ಸೊ ಯು ಆರ್ ಡೂಯಿಂಗ್ ನೌ ಡಿಸ್ಕೌಂಟ್ ರಿಸೀವ್ಡ್. ಎಲ್ಲೋಯ್ತು? $305. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ವಿಲ್ ಬಿ ಡೂಯಿಂಗ್ ದ post. So next we have for OBXI allowed. Okay, so assign ಮಾಡ್ತಾ ಇದ್ದೀರಾ /n OBXI T code posting key. Yes, posting key ಚೆಕ್ ಮಾಡಿ ಒಂದ್ಸಲ. ಅಕೌಂಟ್ ಸೊ ಇಲ್ಲಿ ಯಾವ್ದು ಬರುತ್ತೆ? ಎಸ್, ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತೀರಾ? ಇಲ್ಲಿ ಪೋಸ್ಟಿಂಗ್. ಸೊ ವಿ ಆರ್ ಡನ್ ವಿತ್ ದಿಸ್. So next, assign talk to BP. BP ಗೆ ನಾವು ಇವಾಗ ಏನ್ ಮಾಡ್ತಾ ಇದ್ದೀವಿ? BP ಅಂತಂದ್ರೆ ಏನು? ನಾಟ್ ಓನ್ಲಿ ವೆಂಡರ್ ಕಸ್ಟಮರ್ ಇಬ್ಬರಿಗೂ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಪೋಸ್ಟಿಂಗ್ ಮಾಡ್ತೀವಿ. ಡಿಸ್ಕೌಂಟ್ ಅಲೌಡ್. ಎಸ್, ನಮ್ದು ಪೇಮೆಂಟ್ ಟರ್ಮ್ಸ್ ಏನಿದೆಯೋ ಅದನ್ನ ನೀವೇನ್ ಮಾಡ್ತೀರಾ? ಅದಕ್ಕೂ ಇದಕ್ಕೂ ಕನೆಕ್ಷನ್ಸ್ ಕೊಡ್ತೀರಾ. ಓಕೆ, ಸೊ ಆಲ್ರೆಡಿ ನೀವು ಮಾಡಿದ್ದೀರಾ, ಬಟ್ ವಿಲ್ ಡೂ /n BP. ಓಕೆ, ನಮ್ದು ಕಂಡುಹಿಡಿಯೋದೇ ಕಷ್ಟ. APRP ಅಲ್ವಾ? ಫಸ್ಟ್ ಯಾರು ಮಾಡೋಣ? ವೆಂಡರ್. ಕಸ್ಟಮರ್ಗೆ ವೆಂಡರ್ಗೆ ಕ್ಯಾಪ್ಚಮಿನಿನಾ? ವಾವ್, ಸೋ ನೈಸ್. ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ವೆರಿ ಗುಡ್. Now you can go for the payment transaction and now you can assign your discount since it is vendor. You have to pay it directly. Now you have to discount the ಪೇಮೆಂಟ್ ಟರ್ಮ್ ಕ್ರಿಯೇಟ್ ಮಾಡಿದ್ರಲ್ಲ ಫಸ್ಟ್. ಆಯ್ತಾ? ಪೇಮೆಂಟ್ ಟರ್ಮ್ ನ ಇಲ್ಲಿ ಹಾಕೋತೀರಿ. ಆಯ್ತೇನ್ರ? ಅರ್ಥ ಆಯ್ತಾ?
ಆಮೇಲೆ ಏನ್ ಮಾಡ್ಬೇಕು? ಪೋಸ್ಟ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ customer area. Yeah. Search for search for ನೋಡ್ರಿ ಎಷ್ಟು ನನ್ಗೆ ಬೇಜಾರ್ ಮಾಡ್ಸುತ್ತೆ. ಸೊ ಈಗ by customer. ಓಕೆ, ನೆಕ್ಸ್ಟ್. ಓಕೆ ಓಕೆ One dot idea. This is right here. These, this is the different, everything is. ಹ್ಮ್ ಈಗ ಓಕೆ, ಇವಾಗ ಎರಡಕ್ಕೂ ಏನ್ ಮಾಡಿದ್ವಿ ನಾವು? ಪೇಮೆಂಟ್ ಟರ್ಮ್ ನ ಅಸೈನ್ ಮಾಡಿದೀವಿ. ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ? ಓಕೆ, ಸೊ ಇವಾಗ ನೆಕ್ಸ್ಟ್ ನಮ್ದು ಬಂದ್ಬಿಟ್ಟು ರೈಸ್ ದ ಪರ್ಚೇಸ್ ಇನ್ವಾಯ್ಸ್ F-43. ಸೊ ಪರ್ಚೇಸ್ ಇನ್ವಾಯ್ಸ್ ಆಲ್ರೆಡಿ ಇದ್ರು ಮಾಡ್ಬೇಕು, ಏನು ಮಾಡಕ್ಕಾಗಲ್ಲ. ಅಲ್ಲಿ ನಮ್ದು ಒಂದ್ ಥಿಂಗ್ ಇದೆ, ಅದನ್ನ ಇದ್ ಮಾಡ್ಬೇಕು, ಎನೇಬಲ್ ಮಾಡ್ಬೇಕು. ಏನು? /F-. ವೆರಿ ಗುಡ್, ನೆನ್ಪಿಟ್ಕೊಂಡಿದ್ದೀರಾ ಅನ್ಸುತ್ತೆ. ಓಕೆ, ಇಲ್ಲಿ ನಾನು 12/8 ತಗೋತೀನಿ. ಎಷ್ಟು ಬರುತ್ತೆ? 5 ಬರುತ್ತೆ. ಓಕೆ, ಅಕೌಂಟ್ ಯಾವ್ದು? 30 ಏನ್ ಇಂಡಿಕೇಟ್ ಮಾಡುತ್ತೆ? 31 ಡೆಬಿಟಾ? ಇವಾಗ purchasing books ready ಮಾಡಿ. ಇನ್ನೊಂದ್ಸತ ಏನಾದ್ರು ಮರ್ತೋಗ್ಬಿಟ್ಟು ಹೇಳಿದ್ರೆ ಅಷ್ಟೇ. 31 is ಕ್ರೆಡಿಟ್. ಕ್ಯಾಪ್ಚಮಿನಿ ಅಕೌಂಟ್ ತಗೋತಾ ಇದ್ದೀನಿ, ಆಮೇಲೆ ಎಂಟರ್ ಮಾಡ್ತೀನಿ. ಆಮೇಲೆ ಅಮೌಂಟ್ ಯು ಕ್ಯಾನ್ ಪುಟ್ 50,000. ನೀಟ್ ಮಾಡೋದು ಸ್ಟಾರ್ಟಿಂಗ್ ಇಂದ ಮಾಡಿ ಯೂಸೇಜ್ ಮಾಡಿದ್ರೆ ರನ್ನಿಂಗ್ ಏರಿಯಾ ಬರೋದಿಲ್ಲ ಬರೋದು. I thought now running area will be there for all the months. ಎಲ್ಲದ್ರಲ್ಲಿ. Not there. ಓಕೆ, ಸೊ ಆಯ್ತಾ? ಸೊ ನೆಕ್ಸ್ಟ್ ಬಿಸ್ನೆಸ್ ಏರಿಯಾ EU01. ಆಮೇಲೆ ಪೇಮೆಂಟ್ ಟರ್ಮ್ಸ್. ಇದು ಪೇಮೆಂಟ್ ಟರ್ಮ್ಸ್ ಹಾಕ್ಬೇಕಂಡ್ರೆ ಮರ್ತೋಗ್ಬೇಡಿ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪೇಮೆಂಟ್ ಟರ್ಮ್ ಇದೆಯಲ್ಲ, AUR1 ಹಾಕ್ತೀರಾ. ಓಕೆ, ಸೊ ಆಮೇಲೆ ಟೆಕ್ಸ್ಟ್ ಪರ್ಚೇಸ್ ಗೂಡ್ಸ್ ಫ್ರಮ್ ಕ್ಯಾಪ್ಚಮನಿ. ಇಲ್ಲೇನು ಪೋಸ್ಟಿಂಗ್ ಕೀ ಪರ್ಚೇಸ್. ಇಲ್ಲೇನಂದ್ರೆ ಪೋಸ್ಟಿಂಗ್ ಕೀ ಟರ್ಮ್ಸ್ ಒಂದು, ಪೇಮೆಂಟ್ ಟರ್ಮ್ಸ್ ಒಂದು ಹಾಕ್ತೀರಾ ಅಷ್ಟೇನೆ, ಆಯ್ತಾ? ನಥಿಂಗ್ ಮೋರ್ ಡಿಫ್ರೆನ್ಸ್. ಸೊ ಆಮೇಲೆ ಪರ್ಚೇಸ್ ಅಕೌಂಟ್ and if you're going to enter ನನ್ನ ಜೊತೆನೆ ಆಟ ಆಡುತ್ತೆ. We'll be going to post. ಏನಕ್ಕೆ? ಒಂದೊಂದ್ಸಲ ಹುಚ್ಚರ ತರ ಆಡುತ್ತೆ. Okay, you can go for more. Document, display. So you can see Capgemini Private Limited account data to purchase account. Okay, so ಈಗ ಎಲ್ಲಿ ನೋಡ್ತೀರಾ ರಿಪೋರ್ಟ್?
ಸೊ ನಾನು ಇವಾಗ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಯಾವ್ಯಾವ ರಿಪೋರ್ಟ್ ಎಲ್ಲೆಲ್ಲಿ ನೋಡ್ತೀರಾ ಅಂತ. ಸೊ ಓಕೆ, FBL 1N ಅಲ್ಲಿ ಬಂದ್ಬಿಟ್ಟು ವೆಂಡರ್ ಲೈನ್ ಐಟಮ್ ಡಿಸ್ಪ್ಲೇನ ಮಾಡ್ಬೋದು. 1N 3N ಅಲ್ಲಿ ಬಂದ್ಬಿಟ್ಟು ಕಸ್ಟಮರ್, 5N ಅಲ್ಲಿ ಬಂದ್ಬಿಟ್ಟು ಜನರಲ್ ಲೆಡ್ಜರ್. ಮರ್ತೋಗ್ಬೇಡಿ, FBL 1N. All items. ಆಲ್ರೆಡಿ ಒಂದಿತ್ತಾ? ಆಲ್ರೆಡಿ ಒಂದಿತ್ತು ಅನ್ಸುತ್ತೆ. ಲಾಸ್ಟ್ ಟೈಮ್ ನಾನು ಏನೋ ತೋರ್ಸಕ್ ಮಾಡಿದ್ದೆ ನಿಮ್ಗೆ, ಅದು ಪೋಸ್ಟಿಂಗ್ ಆಗಲ್ಲ ಅಂತ ಹೇಳಿದ್ದೆ. ಓಕೆ, ಸೊ ಆಲ್ರೆಡಿ ಒಂದ್ ಫಸ್ಟ್ ಹೇಳಿದಿದ್ರೆ ನಾನು ಮಾಡ್ತಾನೆ ಇರ್ಲಿಲ್ಲ, ಮಾಡಲೇಬೇಕಿತ್ತು. ಹೋಗ್ಲಿ ಬಿಡಿ. ಓಕೆ, ಅದು ಗೊತ್ತಿಲ್ಲ, ಪೇಮೆಂಟ್ ಟರ್ಮ್ಸ್ ಅದು ಹಾಕೋದು. ಸೊ ಇಲ್ಲಿ ಯು ಕ್ಯಾನ್ ಸಿ ದಟ್ ಇವತ್ತು ಬಂದ್ಬಿಟ್ಟು 1008 ಅಲ್ಲಿ ನಾವೇನ್ ಮಾಡಿದೀವಿ, ಪರ್ಚೇಸ್ ವೋಚರ್ನ ರೇಸ್ ಮಾಡಿದೀವಿ. ಸೊ ದಿಸ್ ಇಸ್ ಸೊ ಇದು 1 lakh ತೋರಿಸ್ತಾ ಐತೆ, ಬಿಕಾಸ್ ಎರಡನ್ನೂ ಕೂಡ ಆಡ್ ಆಗಿದೆ. ಓಕೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವೆಂಡರ್ ಪೇಮೆಂಟ್. ಸೊ ವೆಂಡರ್ ಪೇಮೆಂಟ್ ಅಂತಂದ್ರೆ ಏನು? ಆಬ್ವಿಯಸ್ಲಿ ವಿ ಆರ್ ಗೋಯಿಂಗ್ ಟು ಕ್ಲಿಯರ್. ಯಶ್ ಅಷ್ಟೇ, ಏನೋ ಟ್ಯಾಪ್ ಮಾಡದ್ನ ಫ್ಲಾಶ್ ನಿಯರ್ 540. ಓಕೆ, 53 ಅಲ್ವೇನ್ರು? ಅದ್ನು ಹೇಳಲ್ಲ ನನ್ನ ಸ್ಟೂಡೆಂಟ್ಸ್. ಏನ್ ಮಾಡ್ತಿದೀರಾ ಎಲ್ಲ? ಓಕೆ, ಡಾಕ್ಯುಮೆಂಟ್ ಡೇಟ್ ಅಕೌಂಟ್ ಅಮೌಂಟ್. ಈಗ ಹೇಳಿ, ಅಮೌಂಟ್ ನಾನು ಏನ್ ಅಮೌಂಟ್ ತಗೋಬೇಕು ಅಂತ. 10 days. ಎಷ್ಟು ಅಮೌಂಟ್ ಆಗುತ್ತೆ? 40ನಾ? ಯಸ್, 10% ಅಂದ್ರೆ ಎಷ್ಟು? 40,000 ಅಂತೆ. 10% ಅಂದ್ರೆ 10% ಡಿಸ್ಕೌಂಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ಯಾ? ನೋ, 45,000 ಬರುತ್ತೆ. ಓಕೆ, ದಟ್ ವಿಲ್ ಬಿ ರೆಕಾರ್ಡಿಂಗ್. ಅರ್ಥ ಆಯ್ತಾ? ಬಿಸ್ನೆಸ್ ಏರಿಯಾ ಏನು? ಓಕೆ, ಇಲ್ಲಿ ಏನಂತ ಟೆಕ್ಸ್ಟ್ ಕೊಡ್ತೀರಾ? ಪೇಮೆಂಟ್ ಇದು ನಿಮ್ಗೆ ಈಸಿನೇ ಇರುತ್ತೆ. ಸೊ ನೋ ವರೀಸ್. ಆಯ್ತಾ? ಬರ್ಕೊಂಡ್ರ? ಸೊ ನೆಕ್ಸ್ಟ್ ವಿಲ್ ಬಿ ಗೋಯಿಂಗ್ ಟು ಕ್ಲಿಕ್ ಆನ್ ದ post option. So you'll be getting this. Okay, so 3 line items ಡಿಸ್ಪ್ಲೇ ಆಗುತ್ತೆ. ಈಗ ಹೇಗೆ ಓದ್ತೀರಾ ಅದನ್ನ? ಬೇಗ ಓದಿ. ವೆರಿ ಗುಡ್. ಸೊ ಇಲ್ಲಿ 50-50 ಏನ್ ಇಂಡಿಕೇಟ್ ಮಾಡುತ್ತೆ? ಕ್ರೆಡಿಟ್. ಸೊ ಇಟ್ ವಿಲ್ ಬಿ ಇಂಡಿಕೇಟಿಂಗ್ ಕ್ರೆಡಿಟ್. ಸೊ Capgemini account will be debit to discount received account debit to credit to Capgemini account debit to discount received to SBI bank account. Okay, so that is what the transaction. So ಇಲ್ಲಿ new line items display ಆಗಿದೆ ಅಲ್ವಾ? ಸೊ ನೀವು ಸೆಟಪ್ ಮಾಡಿದ್ರೆ ಸಾಕು. ಬೈ ಡಿಫಾಲ್ಟ್ ಆಗಿ ಏನಾಗುತ್ತೆ, SAP ಇಲ್ಲಿ ನ್ಯೂ ಲೈನ್ ಐಟಮ್ಸ್ ಬೇಕು, ಇಫ್ ಇಟ್ ಇಸ್ ದ ಕೇಸಸ್ ಆಫ್ ಬೇಕು ಅಂತಂದ್ರೆ ಅದೇ ಅಲೋ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಹೌ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಡಿಸ್ಕೌಂಟ್ ರಿಸೀವ್ಡ್ ನ ಟ್ಯಾಪ್ ಮಾಡ್ಬೇಕು, ಮೇಲೆ ಡಬಲ್ ಟ್ಯಾಪ್ ಮಾಡಿ. Okay, you'll be giving the text. ಅಷ್ಟೇನೆ. Okay, so next you'll be clicking on the post. ಅರ್ಥಮಾಯ್ತಾ? Any doubts? So if you want, you can go ahead with the /n FBL
1N. ಸೊ ಅದು ಆಲ್ರೆಡಿ ಕ್ಲಿಯರ್ ಆಗಿದೆ. ಯಾವ್ದು ನಮ್ದು 1008 ಅಲ್ವಾ? ಸೊ ಕ್ಯಾನ್ ಯು ಸಿ 1008 ಏನಾಗಿದೆ ಇಲ್ಲಿ ಕ್ಲಿಯರ್ ಆಗಿದೆ. 1008 ಬಂದ್ಬಿಟ್ಟು 2010 ಅಲ್ಲಿ ಕ್ಲಿಯರ್ ಆಗಿದೆ. ಏನ್ ಇನ್ವಾಯ್ಸ್ ರೇಸ್ ಆಗಿತ್ತು 1008 ಅಲ್ಲಿ, ಕ್ಲಿಯರ್ ಆಗಿರೋದು 2010 ಅಲ್ಲಿ. ಅರ್ಥ ಆಯ್ತೇನ್ರ? ಇನ್ನೊಂದು ಓಪನ್ ಐಟಮ್ ಇದೆ. ನೆಕ್ಸ್ಟ್ ಏನಾದ್ರು ಮಾಡ್ತಾ ಇದೀನಿ ಅಂತಂದ್ರೆ ನನ್ ನೆನ್ಸಿ ಮ್ಯಾಮ್ ಒಂದು ಆಲ್ರೆಡಿ ಪರ್ಚೇಸ್ ಐಟಮ್ ಇದೆ ಅಂತ ಮತ್ತೆ ಮಾಡಕ್ ತಪ್ಪುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಬಿ so next raise the sales invoice F-22 /N F-22. So you can put it as a first. ಓಕೆ, ಸೊ ಏನು ಅಂತಂದ್ರೆ ಅದಕ್ಕೂ ಒಂದ್ ಸ್ವಲ್ಪ ದಿನ ಗ್ಯಾಪ್ ಇರ್ಬೇಕು. ಓಕೆ, ಆತರ ನೋಡ್ಬಿಟ್ಟು ಹಾಕೋದು. ಒಂದು ಅಟ್ಲೀಸ್ಟ್ ಒಂದು 10 days 5 days ಅಷ್ಟು ಗ್ಯಾಪ್ ಇರ್ಬೇಕು. ಓಕೆ, ಪೋಸ್ಟಿಂಗ್ ಕೀ 1 ಇದೆ. ಏನ್ ಇಂಡಿಕೇಟ್? ಡೆಬಿಟಾ? ಸೊ ಇಲ್ಲಿ ಯಾರು ಬರ್ತಾರೆ? ನೆಕ್ಸ್ಟ್ ಎಂಟರ್ ಅಮೌಂಟ್. ಲೆಟ್ ಮೀ ಟೇಕ್ ಇಟ್ ಆಸ್ 50,000 only. ಬಿಸ್ನೆಸ್ ಏರಿಯಾ ಹಾಕ್ತೀರಾ AU01. ಪೋಸ್ಟಿಂಗ್ ಕೀ ಏನ್ ಬರುತ್ತೆ? AU-R1. ಓಕೆ, ಸೊ ಟೆಕ್ಸ್ಟ್ ಪೋಸ್ಟಿಂಗ್ ಕೀ. ವೆರಿ ಗುಡ್. ಅಕೌಂಟ್ ಬಂದ್ಬಿಟ್ಟು ವೆರಿ ಗುಡ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ? ಎಂಟರ್. Okay, so you can now will pay that. Okay, so pay ಮಾಡಕ್ಕಿಂತ ಮುಂಚೆ ಬೇಕಾ ನಿಮ್ಗೆ ರಿಪೋರ್ಟ್? ಇದ್ರಲ್ಲಿ ಯಾವ್ದು ಬರುತ್ತೆ? ಕೊಡ್ತೀನಿ ನಿಮ್ಗೆ. ಕಸ್ಟಮರ್ಗೆ ಯಾವ್ದು? ಹೌದಾ? ನೀವು ಕೇಳಿದ ತಕ್ಷಣ ಫುಲ್ಲು ಏನಕ್ಕೆ ಅದಲ್ಲ ಅಂದ್ರೆ ಇದು, ಇದಲ್ಲ ಅಂದ್ರೆ ಅದು, ಹಂಗೆ ಹೇಳ್ತೀರಾ? ನಾನ್ ಮತ್ತೆ ನೀನ್ ಕೇಳ್ದಾಗ ಯು ಶುಡ್ ಬಿ ರೆಡಿ ಟು ಆನ್ಸರ್ ಫಾರ್ ದ್ಯಾಟ್. ಅದಕ್ಕೇನೆ ಸರ್ ನಿಮ್ಗೆ ಪದೇ ಕೇಳೋದು. ಸೊ ನಿಮ್ಗೆ ಕಸ್ಟಮರ್ಗೆ ಯಾವ್ದು ಬರುತ್ತೆ ಪದೇ ಮತ್ತೆ ಹೇಳಿ. ಆಯುಷ್ ಲಾಕ್ ಮಾಡ್ಲಾ? ಆದ್ರೆ ರಾಂಗ್. Not no 1 for vendor, 5 for customer, 3 for general ledger. ಹೌದಾ? I'm sorry then. Okay. ನಾನು ಮಿಸ್ಟೇಕ್ ಮಾಡ್ತೀನಿ. FBL. ಓಕೆ, ಸೊ ಇಲ್ಲಿ ಯಾವ್ದು ಓಪನ್ ಐಟಮ್? ನಮ್ಗೆ ಅದೇ ಬೇಕಾಗಿರೋದಲ್ವಾ? ಲೆಟ್ ಮಿ ಸಿ ದಟ್. 50,000 ಸೋಲ್ಡ್ ಗೂಡ್ಸ್ ಟು ಲಾವಣ್ಯ. ಸೊ ಇದನ್ನ ಏನ್ ಮಾಡ್ತೀವಿ ಇವಾಗ? ನೆಕ್ಸ್ಟ್ ಬರ್ಕೊಬಿಡಿ ಆಯ್ತಾ? ಕಸ್ಟಮರ್ ಪೇಮೆಂಟ್ F-28. ಸೊ ಇದನ್ನ ಏನ್ ಮಾಡ್ತೀವಿ ನಾವು ಇವಾಗ? ಕ್ಲಿಯರ್ ಮಾಡ್ತೀವಿ. F-28. ಓಕೆ, ಡಾಕ್ಯುಮೆಂಟ್ ಡೇಟ್
ಪರ್ಟಿಕ್ಯುಲರ್ ಡೇಟ್ ಮಾಡೋಣ. ನಿಮ್ಗೆ ಯಾವ್ದು ಬೇಕೋ ಆ ಡೇಟ್ ತಗೊಳ್ಳಿ. ನಿಮ್ದೆಲ್ಲ ಇದೇ ಮಂತರ್ ಇದೆ ಅನ್ಬಿಟ್ಟು ಅದೇ ತಗೋತಾ ಇದೆ. ಓಕೆ 2. ಆಮೇಲೆ ಅಮೌಂಟ್ ಇವಾಗ ಹೇಳಿ, ಅಮೌಂಟ್ ಯಾವ್ದು ಬರುತ್ತೆ? 5%. ಕಸ್ಟಮರ್ ಪೇಮೆಂಟ್ ಇದು 5%. ಬೇಗ ಕ್ಯಾಲ್ಕುಲೇಷನ್ ಮಾಡಿ. 5% ಅಂದ್ರೆ ಎಷ್ಟು ಬರುತ್ತೆ? ಹೌದು, 15 days. ವೆರಿ 47,500. ಅಕೌಂಟ್ ಓಕೆ. ಟೆಕ್ಸ್ಟ್ ಪೇಮೆಂಟ್ ಓಕೆ ಆಯ್ತಾ? ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಯು ಕ್ಯಾನ್ ಕ್ಲಿಕ್ ಆನ್ ದ ಪೋಸ್ಟ್. ಯಾವ್ದಾದ್ರು ಪೆಂಡಿಂಗ್ ಇತ್ತ ನಮ್ದು ಅಮೌಂಟ್? ಯಾವ್ದೋ ಅಮೌಂಟ್ ಇತ್ತು ಅನ್ಸುತ್ತೆ ಕಣೆ. Yeah, we can do that. ಬಟ್ ಆದ್ರೆ ಏನಕ್ಕೆ ಇದ್ರ ಬಂತು? ಕ್ಲಿಯರ್ ಆಗಿದೆಯಾ ನೋಡೋಣ. /FBL ಏನು ಪೋಸ್ಟ್ ಆಯ್ತಲ್ಲ. ಕ್ಲಿಯರ್ ಆಗಿದೆ. ಅಷ್ಟೇ ಬರುತ್ತೆ. ಸೊ ನಾನು ಯಾವ್ದಾದ್ರು ಬೇರೆ ಬಂತ ಅಂತಂತ ನೋಡ್ದೆ. ಆಲ್ ಐಟಮ್ಸ್ ಏನಾದ್ರು ಇದೆಯಾ? ಆಲ್ ಐಟಮ್ ಅಲ್ಲಿ ಒಂದೇ. ಓಕೆ ಫೈನ್. /N ಯಾವ್ದಿದೆ? $47,500. ಹೌದು. ನಾನು ಪೇಮೆಂಟ್ ಟರ್ಮ್ ಆಗ್ತಾ ಅಲ್ವಾ? ಅಲ್ಲಿ ಸೇಲ್ಸ್ ಮಾಡ್ಬೇಕಾದ್ರೆ ನಾನು ಪೇಮೆಂಟ್ ಟರ್ಮ್ ಹಾಕಿದ್ದೀನಲ್ವಾ? ಲೈನ್ ಐಟಮ್ಸ್ ಬರ್ತಾ ಇದೆ. ಏನಕ್ಕೆ ಲೈನ್ ಐಟಮ್ ಬರ್ತಾ ಇಲ್ಲ? ಹೌದು, ಬಟ್ ಆದ್ರೆ ಲೈನ್ ಐಟಮ್ಸ್ ನಿಮ್ಗೆ ವಿತ್ ಜರ್ನಲ್ಸ್ ಬರ್ತದೆ. ಇದೇನು ಬರ್ಲಿಲ್ಲ ನಿಮ್ಗೆ, ಡೈರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಪೇಮೆಂಟ್ ಬಂದಿದೆ. ಕ್ಯಾಶ್ ಡಿಸ್ಕೌಂಟ್ ಆಗಿದೆ, ತೋರಿಸ್ತಾ ಇದೆ. ಬಟ್ ಮೇ ಬಿ ಅಪ್ಡೇಟ್ ಮಾಡಿರ್ಬೋದು.
Okay, ಅರ್ಥ ಆಯ್ತಾ ಇದು? So I'll be clicking on the post. Only call for. Yeah. Okay. So ಇಲ್ಲಿ ಏನಾಗಿದೆ? Discount allow. Double tap ಮಾಡಿ. So discount. ಡೈರೆಕ್ಟ್ ಆಗಿ ಬರುತ್ತೆ ಕಣ. ಏನೋ ಓಕೆ, ಅರ್ಥ ಆಯ್ತಾ? So any doubts for anyone? Next post ಮಾಡ್ತೀರಾ? So you can see under the /n FPL file. ಬೇಕು ಅಂದ್ರೆ you can go ahead with the all items. Okay, ಎಲ್ಲ ಕ್ಲಿಯರ್ ಆಗಿದೆ. ಸೊ ಇಫ್ ಯು ವಾಂಟ್ ಲೈಕ್ ಸಪರೇಟ್ ಆಗಿ ಜನರಲ್ ಲೆಜರ್ಸ್ ಗಳು ಮಾತ್ರ ಬೇಕು ಅಂತಂದ್ರೆ ಕೊಡ್ತೀನಿ ನಿಮ್ಗೆ. ಸೊ ಲೆಟ್ ಮಿ ಟೇಕ್ ಡಿಸ್ಕೌಂಟ್ ಅಲೌ, ಡಿಸ್ಕೌಂಟ್ ರಿಸೀವ್ ಮಾತ್ರ ಬೇಕು ನಮ್ಗೆ. ಸೊ 305 ಐತಲ್ವಾ? ಡಿಸ್ಕೌಂಟ್ ಇದೆಲ್ಲ ಗೊತ್ತು ಅನ್ಸುತ್ತೆ ನಿಮ್ಗೆ. Okay, you can see that discount allowed, discount received. Here and Korea 40 million. ಏನಪ್ಪ? Media and upon the 40 million. ಹಾ, debit transaction, credit transaction. So this is how you are going to do the things. So ಇವಾಗ ಕೆಳಗಡೆ ನೋಡ್ಬೋದು ನೀವು ಎಷ್ಟು ಡಿಸ್ಕೌಂಟ್ ಆಗಿದೆ, ಏನ್ ಕತೆ ಏನು ಅಂತ. ಎನಿ ಡೌಟ್ಸ್ ಫಾರ್ ಎನಿವನ್? ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ರಿಸೀವ್ಡ್ ಎರಡೂನು ಇದಾಗಿದೆ. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಡೂ ದ ಡಿಸ್ಕೌಂಟ್ ರಿಸೀವ್ ಟರ್ಮ್ಸ್ ಆಫ್ ಪೇಮೆಂಟ್. ಎನಿ ಡೌಟ್ಸ್ ಫಾರ್ ಎನಿವನ್? ಈಸಿ ಇದೆ ಕಾನ್ಸೆಪ್ಟ್, ಬಟ್ ಬೇಗ ಪಟ್ ಅಂತ ಮಾಡ್ಕೋಬಹುದು. ನೀವು ಬೇಗ ಮನೆಗೆ ಹೋಗಿ ಹೋಗಿ ರೆಸ್ಟ್ ಮಾಡಿ. ಓಕೆ ಓಕೆ ಗೈಸ್, ಥ್ಯಾಂಕ್ ಯು ಆಲ್. So let us meet up on tomorrow. Take care. ನಾನು ಹೇಳಕ್ಕಿಂತ ಮುಂಚೆನೆ ಎಸ್ಕೇಪ್ ಶಿಬಿನ್. Okay, fine. Thank you. Bye bye. Take care. Yes.